ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. KGF ಚಿತ್ರದಲ್ಲಿ KGF ಚಾಚಾ ಎಂದು ಪ್ರಸಿದ್ಧಿಯಾಗಿರುವಂತಹ ಹರೀಶ್ ರಾಯ್ ಅವರಿಗೆ ಥೈರಾಯ್ಡ್ ಕ್ಯಾನ್ಸರ್ ಆಗಿದೆ. ಅವರ ಆರೋಗ್ಯದ ಸ್ಥಿತಿ ತುಂಬ ಗಂಭೀರವಾಗಿದೆ. ಆರ್ಥಿಕ ಸಂಕಷ್ಟದಲ್ಲಿದ್ದ ಅವರು ಚಿಕಿತ್ಸೆಗೆ ಸಹಾಯಕ್ಕಾಗಿ ಮನವಿ ಕೂಡ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಅನೇಕರು ಅವರ ಆರೋಗ್ಯದ ಬಗ್ಗೆ ಕಳವಳ ಕೂಡ ವ್ಯಕ್ತಪಡಿಸಿದ್ದು ಚಿಕಿತ್ಸೆಗೆ ಸಹಾಯ ಮಾಡುವಂತೆ ಮನವಿ ಕೂಡ ಮಾಡಿಕೊಳ್ತಾ ಇದ್ದಾರೆ. ಎಂತಹ ಪರಿಸ್ಥಿತಿ ಬಂತು ನೋಡಿ. ಒಬ್ಬ ಚಿತ್ರರಂಗದ ಕಲಾವಿದನಾಗಿ ಅನೇಕ ಪಾತ್ರಗಳನ್ನು ಕೂಡ ಮಾಡಿದ್ದಾರೆ. ಈಗಷ್ಟೇ ಇವರು ಚಿತ್ರರಂಗಕ್ಕೆ ಬಂದವರಲ್ಲ, ಅಥವಾ KGFನಿಂದಾನೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥವರಲ್ಲ. ಈ ಹಿಂದೆಯೂ ಕೂಡ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಇವರಿಗೆ ಸಾಕಷ್ಟು ಸಿನಿಮಾದಲ್ಲಿರುವಂಥವರ ನಂಟಿದೆ. ಆದರೆ ಇವತ್ತು ಎಂತಹ ಪರಿಸ್ಥಿತಿಯಲ್ಲಿದ್ದಾರೆ ಅಂತಂದರೆ, ಇವತ್ತು ತಮ್ಮ ಚಿಕಿತ್ಸೆಗಾಗಿ ಬೇರೆಯವರ ಹತ್ರ ಕೈ ಒಡ್ಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ನಿಜಕ್ಕೂ ಇಂತಹ ಪರಿಸ್ಥಿತಿ ಯಾರಿಗೂ ಕೂಡ ಬರೋದು ಬೇಡ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರಿಗೂ ಕೂಡ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಆರೋಗ್ಯ. ಸೊ ನಾವು ಎಷ್ಟು ದುಡ್ಡನ್ನು ದುಡಿತೀವೋ ಅಷ್ಟು ದುಡ್ಡನ್ನು ಸೇವ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಬೇಕು. ಸೊ ಕೆಲವೊಂದು ಸಿಟಿ ಜೀವನ ಅಥವಾ ಇನ್ಯಾವುದೋ ಜೀವನವನ್ನು ನಾವು ಹುಡುಕಿಕೊಂಡು ಹೋದಾಗ ಅಲ್ಲಿನ ಖರ್ಚು ವೆಚ್ಚಗಳೇ ಹೆಚ್ಚಾಗ್ತವೆ. ಹಾಗಾಗಿ ನಾವು ಎಷ್ಟು ದುಡಿದ್ರೂ ಕೂಡ ಆ ದಿನದ ಒಂದು ಬಳಕೆಗೆ ಆ ಒಂದು ದುಡ್ಡುಗಳು ಹೋಗೋದ್ರಿಂದ ಇಂತಹ ಕೆಟ್ಟ ಸಮಯದಲ್ಲಿ ಯಾರು ಕೂಡ ನಮ್ಮ ಜೊತೆಗೆ ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಜೊತೆಗಿದ್ದವರನ್ನು ನಾವು ಒಂದು ಸಂದರ್ಭದಲ್ಲಿ ದುಡಿಯುವಂಥ ಸಂದರ್ಭದಲ್ಲಿ ಚೆನ್ನಾಗಿ ನೋಡ್ಕೊಳ್ತೀವಿ. ಆದರೆ ಇವತ್ತು ನಮಗೆ ಇಂತಹ ಕೆಟ್ಟ ಪರಿಸ್ಥಿತಿ ಬಂದಾಗ ನಮ್ಮ ಜೊತೆಗೆ ಯಾರೂ ನಿಲ್ಲೋದಿಲ್ಲ. ನಾವು ಆಗ ಬೇರೆಯವರ ಮುಂದೆ ಬೇಡಿಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಈಗ ಈ ಹರೀಶ್ ರಾಯ್ ಅವರ ಬಾಳಲ್ಲಿ ಕೂಡ ಅದೇ ಆಗಿರ್ತಕ್ಕಂಥದ್ದು. ಹೊಟ್ಟೆ ತುಂಬಿಕೊಂಡಿದೆ, ಕ್ಯಾನ್ಸರ್ ಹರಡಿಕೊಂಡಿದೆ, ಕೈಕಾಲೆಲ್ಲ ಊದ್ಕೊಂಡಿದ್ದಾವೆ, ಆಸ್ಪತ್ರೆಯ ಬೆಡ್ ಮೇಲೆ ಕೂತ್ಕೊಂಡು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಈಗ ಮನೆಯಲ್ಲಿ ಚಿಕಿತ್ಸೆಗೆ ದುಡ್ಡಿಲ್ಲದೆ ಮನೆಯಲ್ಲಿ ಕೂಡ ಕೂತ್ಕೊಂಡಿದ್ದಾರೆ. ಸೊ ಬದುಕೋದಕ್ಕೆ ಇವತ್ತು ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ ಬಂದಿದೆ. ಸೊ ಇಂತಹ ಪರಿಸ್ಥಿತಿ ಯಾರಿಗೂ ಕೂಡ ಬೇಡ. ಇವರಿಗೆ ಸಾಕಷ್ಟು ಜನ ಗಣ್ಯರು ಪರಿಚಯ ಇದ್ದಾರೆ, ಸಿನಿಮಾ ರಂಗದಲ್ಲಿ ಸಾಕಷ್ಟು ಜನ ಪರಿಚಯ ಇದ್ದಾರೆ. KGF ಸಿನಿಮಾದಂಥ ಒಂದು ಸಿನಿಮಾದಲ್ಲಿ ತಾತ ಅಥವಾ ಚಾಚಾ ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಕೂಡ ಪರಿಚಯ ಆದಂಥವ್ರು, ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಅಲ್ಲಿಂದಾನೇ ಪಡೆದುಕೊಂಡಿರ್ತಕ್ಕಂಥವ್ರು. ಆದರೆ ಇವತ್ತು ಸಹಾಯಕ್ಕಾಗಿ ಅಂಗಲಾಸ್ತಾ ಇದ್ದಾರಲ್ಲ. ಸೊ ಇದೊಂದು ನಿಜಕ್ಕೂ ನೋವಿನ ಸಂಗತಿ. ನಮ್ಮ ಚಿತ್ರರಂಗದ ಕಲಾವಿದರ ಪರಿಸ್ಥಿತಿ ಎಲ್ಲಿದೆ ನೋಡಿ. ಎಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಇವತ್ತು ಚಿಕಿತ್ಸೆಗೆ ದುಡ್ಡು ಕೂಡ ಸಂಪಾದನೆ ಮಾಡಿಕೊಳ್ಳದೇ ರೀತಿಯಲ್ಲಿ ಇವರು ಚಿತ್ರರಂಗದಲ್ಲಿ ಬದುಕಿದ್ದಾರೆ. ಎಂತಹ ಕೆಟ್ಟ ಪರಿಸ್ಥಿತಿ ಇರಬಹುದು, ಎಂತಹ ಕೆಟ್ಟ ಬೆಳವಣಿಗೆ ಇರಬಹುದು. ನಮ್ಮ ಚಿತ್ರರಂಗದಲ್ಲಿ ಹಾಗಾದರೆ ಸರಿಯಾದ ಸಂಬಳ ಸಿಗೋದಿಲ್ವಾ, ಅಥವಾ ಆ ಒಂದು ಕಲಾವಿದರಿಗೆ ತಕ್ಕಂಥ ಪೇಮೆಂಟ್ಗಳು ಸಿಗೋದಿಲ್ವಾ? ಸೊ ಈ ರೀತಿಯಾದಂಥ ಪ್ರಶ್ನೆ ಕಾಡುವಂಥದ್ದು. ಹಾಗಾದರೆ ಅಷ್ಟೊಂದು ಸಂಬಳಗಳು ಸಿಕ್ಕರೂ ಕೂಡ ಕೆಲವೊಂದಿಷ್ಟು ಚಿತ್ರರಂಗದಲ್ಲಿ ಕೆಲವೊಂದಿಷ್ಟು ತುಂಬ ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆ? ಸೊ ಅದೇನೇ ಇರಲಿ, ಈಗಾಗಲೇ ಅವರದ ಒಂದು ಡೀಟೇಲ್ಸ್ ಕೂಡ ಗೂಗಲ್ ಪೇ ಆಗಿರ್ಬೋದು ಅಥವಾ ಅವರ ಅಕೌಂಟ್ ನಂಬರ್ ಆಗಿರ್ಬೋದು, ಆ ಒಂದು ಡೀಟೇಲ್ಸ್ ಕೂಡ ನಮ್ಮ ಹತ್ರ ಲಭ್ಯವಿದೆ. ಸೊ ಆ ಒಂದು ಡೀಟೇಲ್ಸ್ನು ಕೂಡ ನಾನು ನಿಮಗೆ ಕೊಡ್ತೀನಿ. ನೀವೇನಾದರೂ ಸಹಾಯ ಮಾಡೋದಾಗಿದ್ದರೆ ಅವರಿಗೂ ಕೂಡ ಸಹಾಯ ಮಾಡಿ. ಅವರ ಗೂಗಲ್ ಪೇ ನಂಬರ್ ಕೂಡ ಹೇಳೋದಾದರೆ 9606960656. ನಿಮ್ಮ ಕೈಲಾದಷ್ಟು ಅವರಿಗೆ ಸಹಾಯ ಮಾಡಿ. ಹಿರಿಯ ಒಬ್ಬ ಕಲಾವಿದರನ್ನು ರಕ್ಷಣೆ ಮಾಡಿಕೊಳ್ಳೋದು, ಅವರನ್ನು ಕಾಪಾಡಿಕೊಳ್ಳೋದು ನಮ್ಮ ಒಂದು ಕರ್ತವ್ಯ. ಕಲಾವಿದರು ಬದುಕಬೇಕು, ಕಲಾವಿದರಿಗೆ ಒಂದು ಮುಂದಿನ ದಿನಗಳಲ್ಲಿಯೂ ಕೂಡ ಅವರಿಗೆ ಫ್ಯೂಚರ್ ಸಿಗ್ತಾ ಇರಬೇಕು. ಸೊ ಹಾಗಾಗಿ ಈ ಕಲಾವಿದನ ಕಾಪಾಡುವಂಥ ಹೊಣೆ ನಿಮ್ಮೆಲ್ಲರ ಮೇಲೆಯೂ ಇದೆ. ಸೊ ಇನ್ನು ಸಾಕಷ್ಟು ಜನಗಳು ಇವರ ಬೆಂಬಲಕ್ಕೆ ನಿಂತಾ ಇದ್ದಾರೆ. ಇವರಿಗೆ ಈ ಕೆಲವೊಂದಿಷ್ಟು ಇನ್ಫ್ಲುಯೆನ್ಸರ್ಸ್ಗಳು ಆಗಿರ್ಬೋದು, ಕೆಲವೊಂದಿಷ್ಟು ಜನ ಕಲಾವಿದರು ಕೂಡ ನಿಂತ್ಕೊಳ್ತಾ ಇದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೋ ಅಷ್ಟು ಸಹಾಯವನ್ನು ಮಾಡಿ. ಸೊ ಇಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವುಗಳೆಲ್ಲರೂ ಸೇರಿ ಅವರನ್ನು ಕೈ ಹಿಡಿಬೇಕಾದಂತಹ ಅನಿವಾರ್ಯತೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಕೈ ಹಿಡಿಯೋಣ. ಸಿನಿಮಾದಲ್ಲಿಯೂ ಕೂಡ ಅವರನ್ನು ಕೈ ಹಿಡಿದು ನಡೆಸಿದ್ದೀವಿ. ಈಗ ಆರೋಗ್ಯದ ಪರಿಸ್ಥಿತಿ ಅಂತ ಬಂದಾಗ ನಮ್ಮ ವೈಯಕ್ತಿಕವಾಗಿ ಏನು ಸಹಾಯ ಮಾಡೋದಕ್ಕೆ ಸಾಧ್ಯನೋ ಆ ಒಂದು ಸಹಾಯವನ್ನು ಮಾಡೋಣ. ಬಟ್ ಇಂತಹ ಕೆಟ್ಟ ಪರಿಸ್ಥಿತಿ ಇದೆಯಲ್ಲ, ಇಂತಹ ಕೆಟ್ಟ ಪರಿಸ್ಥಿತಿ ಯಾವ ಕಲಾವಿದನಿಗೂ ಬರೋದು ಬೇಡ. ಯಾವ ಕಲಾವಿದನಿಗೆ ಅಷ್ಟೇ ಅಲ್ಲ, ಯಾವ ಜನರಿಗೂ ಕೂಡ ಬರೋದು ಬೇಡ. ತಮ್ಮ ಆರೋಗ್ಯಕ್ಕೋಸ್ಕರ ಇನ್ನೊಬ್ಬರ ಹತ್ರ ಭಿಕ್ಷೆ ಬೇಡುವುದು ಅಥವಾ ಇನ್ನೊಬ್ಬರ ಹತ್ರ ಕೈ ಒಡ್ಡೋದು ಅಂತ ಏನು ಕರಿತೀವಲ್ಲ, ಅದು ಯಾವ ವ್ಯಕ್ತಿಗೂ ಕೂಡ ಬರೋದು ಬೇಡ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನೇ ಇರಲಿ, ಈ ಒಂದು ವ್ಯಕ್ತಿ ಹರೀಶ್ ರಾಯ್ ಅವರ ಆರೋಗ್ಯ ಬೇಗ ಚೇತರಿಸಿಕೊಳ್ಳಿ ಅಂತ ಎಲ್ಲರೂ ಕೂಡ ಪ್ರಾರ್ಥಿಸೋಣ. ಸೊ ಈ ಒಂದು ಕೆಟ್ಟ ಬೆಳವಣಿಗೆ ಇದೆಯಲ್ಲ, ಈ ಒಂದು ಕೆಟ್ಟ ಬೆಳವಣಿಗೆಯ ಬಗ್ಗೆ ನಿಮಗೆ ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.